ವೆಲ್ಕಮ್ ಟು ಮೈ ಚಾನಲ್. ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೀವು ನನ್ನ ಜೀವನದಲ್ಲಿ ಬಂದ್ಮೇಲೆ ಎಲ್ಲ ಸುಲಭವಾಗಿ ಸಿಕ್ತು ಮೇಡಮ್. ನಿಜವಾಗ್ಲೂ ಮೇಡಮ್ ನೀವು ನನ್ನ ಪಾಲಿನ ದೇವತೆ ಅಂತ ರಾಘು ತುಂಬಾ ಫೀಲ್ ಅಲ್ಲಿ ಝಾನ್ಸಿ ಹತ್ರ ಹೇಳ್ಕೊತಿರ್ತಾರೆ. ಹಾಗೆ ಝಾನ್ಸಿ ಕೈನ ರಾಘು ಇಟ್ಕೋತಾರೆ. ನೀವೇ ನನ್ನ ಅದೃಷ್ಟ ದೇವತೆ ಮೇಡಮ್ ಅಂತ ರಾಘು ಹೇಳ್ತಾರೆ. ರಾಘು ನೀನು ನನ್ನ ಪಾಲಿಗೆ ಸಿಕ್ಕಿರೋ ಅದೃಷ್ಟ ಅಂತ ಝಾನ್ಸಿ ಹೇಳಿದಾಗ ರಾಘು ಝಾನ್ಸಿ ಕೈನ ಬಿಟ್ಬಿಡ್ತಾರೆ. ಇಲ್ಲ ಇಲ್ಲ ದುರಾದೃಷ್ಟ ಅಂತ ಹೇಳಿ ಮೇಡಮ್ ಅಂತ ರಾಘು ಹೇಳ್ತಿದೆ. ರಾಘು ಪ್ಲೀಸ್ ರಾಘು ಅಂತ ಝಾನ್ಸಿ ಹೇಳ್ತಾರೆ. ನಿಮ್ ಪಾಲಿಗೆ ಈ ರಾಘವೇಂದ್ರ ಅಂದ್ರೆ ಯಜಮಾನ ಅಂತ ತಿಳ್ಕೊಂಡಿರೋ ನಿಮ್ ಗಂಡ ನಿಮ್ ಪಾಲಿಗೆ ದುರಾದೃಷ್ಟ ಅಂತ ಹೇಳಿ ರಾಘು ಕಣ್ಣೀರಾಗ್ತಾರೆ. ರಾಘು ಪ್ಲೀಸ್ ರಾಘು ಅಂತ ಹೇಳಿ ಝಾನ್ಸಿ ರಾಘು ಹತ್ರ ಬರ್ತಾರೆ. ಯಾಕೆ ಅಂತ ಕೇಳ್ತೀರಾ? ಅರಮನೆಯಲ್ಲಿದ್ದವ್ರನ್ನ ಈ ಗುಡಿಸ್ಲಿಗೆ ಕರ್ಕೊಂಡ್ ಬಂದೆ. ಆಕಾಶದಲ್ಲಿ ಹಾರಾಡ್ತಿರೋರ್ನ ಕಾಲಲ್ಲಿ ನಡೆಯೋ ತರ ನಾನ್ ಮಾಡ್ದೆ. ಅಷ್ಟೇ ಯಾಕೆ? ಇಷ್ಟೊಂದೆಲ್ಲ ಕಷ್ಟಗಳು ನಿಮ್ಗೆ ಬರೋದಕ್ಕೆ ಕಾರಣ ಯಾರು? ನಾನೇ. ನನ್ನಿಂದ ಇಷ್ಟೆಲ್ಲ ಕಷ್ಟ ಪಡೋ ಹಾಗೆ ನೀವಾಯ್ತು ಮೇಡಮ್ ಅಂತ ಹೇಳಿ ರಾಘು ಕಣ್ಣೀರಾಗ್ತಾರೆ. ರಾಘು ನಿನ್ ಜೊತೆ ನಾನು ಖುಷಿಯಾಗಿದ್ದೀನಿ. ನೀನು ನನ್ನ ಲೈಫ್ ಅಲ್ಲಿ ಇದ್ರೆ ನಾನಂತೂ ತುಂಬಾ ಸಂತೋಷವಾಗಿರ್ತೀನಿ ಅಂತ ಝಾನ್ಸಿ ಹೇಳ್ತಾರೆ. ಅದು ಸಾಧ್ಯ ಇಲ್ಲ ಅನ್ನೋದೇ ನನ್ ಕೊರಗು ಮೇಡಮ್. ಹೌದು ಮೇಡಮ್ ಹೌದು, ಈ ಸಂಬಂಧ ಆದಷ್ಟು ಬೇಗ ಮುಗ್ದೋಗುತ್ತೆ ಅನ್ನೋ ನೋವು ನನ್ನನ್ನ ಕಾಡ್ತಾ ಇದೆ ಮೇಡಮ್. ನಿಮ್ಮನ್ನ ಕಳ್ಸ್ಕೊಡ್ತೀನಿ ಅನ್ನೋದು ನನ್ಗೆ ಹಿಂಸೆ ಪಡೋ ರೀತಿ ಆಗ್ತಿದೆ ರಾಘು ಅಂತ. ಇಲ್ಲ ರಾಘು ಇಲ್ಲ, ಯಾವತ್ತೂ ನಾನು ನಿನ್ನನ್ನ ಬಿಟ್ಟಂತೂ ಹೋಗೋದಿಲ್ಲ ಅಂತ ಝಾನ್ಸಿ ಹೇಳ್ತಾರಲ್ಲ ಮೇಡಮ್. ನಿಮ್ಮನ್ನ ಇವ್ರು ಯಾರು ಇಲ್ಲಿ ಇರೋದಕ್ಕೆ ಬಿಡಲ್ಲ ಮೇಡಮ್. ಇವೇ ಮೇಡಮ್ ನೀವೇ ಕೊನೆವರೆಗೂ ನನ್ನ ಹೃದಯದಲ್ಲಿ ಇದ್ದೇ ಇರ್ತೀರಾ. ಹೌದು ಮೇಡಮ್ ಹೌದು, ನಿಮ್ಗೋಸ್ಕರ ನನ್ನ ಹೃದಯದಲ್ಲಿ ಒಂದು ಪುಟ್ಟ ಅರಮನೆನ ಕಟ್ಕೊಂಡಿದ್ದೀನಿ. ಇದ್ರೊಳಗಡೆ ನಾನು ನಿಮ್ ಜೊತೆ ಖುಷಿಯಾಗಿ ಜೀವನ ಮಾಡ್ತೀನಿ. ಆಗಿರ್ಬೇಕಾದ್ರೆ ಇದ್ರೊಳಗಡೆ ಬೇರೆಯವ್ರಿಗೆ ಹೇಗ್ ಮೇಡಮ್ ನಾನು ಜಾಗ ಕೊಡ್ಲಿ? ಇರ್ಬೇಕಾಗಿರೋರು ನೀವು ಮೇಡಮ್ ಅಂತ ಹೇಳಿ ರಾಘು ತನ್ನ ಹೃದಯನ ತೋರಿಸ್ತಿರ್ತಾರೆ. ಈ ಹೃದಯದ ಪುಟ್ಟು ಅರಮನೆಯಲ್ಲಿ ನೀವು ಬೆಚ್ಚಗಿರ್ತೀರಾ ಅಂತ ರಾಘು ಝಾನ್ಸಿ ಕೆನೆನ ಹಿಡ್ಕೊಂಡು ಹೇಳ್ತಿರ್ತಾರೆ. ಅಲ್ಲಿಂದ ನಿಮ್ಮನ್ನ ಯಾರಿಗೂ ಓಡಿಸೋದಕ್ಕೆ ಸಾಧ್ಯ ಇಲ್ಲ ಮೇಡಮ್. ಯಾಕೆಂದ್ರೆ ನೀವು ಅಲ್ಲಿ ತುಂಬಾ ಖುಷಿಯಾಗಿರ್ತೀರಿ, ಬೆಚ್ಚಗಿರ್ತೀರಾ, ನನ್ ಜೊತೆನೆ ಇರ್ತೀರಾ ಅಂತ ಹೇಳಿ ರಾಘು ಅಲ್ಲೇ ಇದ್ದ ಸೋಫಾಕ್ ಮಲ್ಕೋತಾರೆ. ರಾಘು ಅಂತ ಎಷ್ಟೇ ಝಾನ್ಸಿ ಹೇಳ್ತಿರೋ ರಾಘು ಎದ್ದೇಳಲ್ಲ. ಇಲ್ಲಿ ರಾಘು ಹಾಗೂ ಝಾನ್ಸಿ ಮಾತಾಡಿರೋದ್ನ ಅನಿತಾ ಬಚ್ಚಿಟ್ಕೊಂಡು ಕೇಳಿಸ್ಕೊತಿರ್ತಾರೆ. ಅನಿತಾಗಂತೂ ರಾಘು ಮಾತ್ ಕೇಳಿ ಶಾಕ್ ಆಗುತ್ತೆ. ಹಾಗೆ ಇಲ್ಲಿ ಆ ಕಡೆ ತಾತ ಮನೆಗ್ ಬರ್ತಾರೆ. ತುಳಸಿಗಂತೂ ತಾತ ನೋಡಿ ಶಾಕ್ ಆಗುತ್ತೆ. ಏನಪ್ಪಾ ದರ್ಶನ ಎಲ್ಲ ಚೆನ್ನಾಗಾಯ್ತಾ ಅಂತ ತುಳಸಿ ಹೇಳ್ತೀರಾ. ಹಾಮ ತುಳಸಿ ಎಲ್ಲ ಚೆನ್ನಾಗಾಯ್ತು. ಹಾಗೆ ನೆಮ್ಮದಿಯಿಂದ ದೇವ್ರನ್ನ ಕಣ್ತುಂಬಿಸ್ಕೊಂಡೆ. ಅಲ್ಲೇ ಇದ್ದ ನಂಗೆ ಪರಿಚಯ ಇರೋ ಜ್ಯೋತಿಷಿ ಹತ್ರ ರಾಘು ಹಾಗೂ ಝಾನ್ಸಿ ಜಾತಕನ ಕೊಟ್ಟೆ. ಅವ್ರಂತೂ ಹೇಳಿದ್ರು ಇದು 100ರಲ್ಲಿ 1 ಜೋಡಿ ಇದ್ದಂಗೆ, ಯಾವ್ದೇ ಕಾರಣಕ್ಕೂ ಇವ್ರಿಬ್ರನ್ನ ಯಾರು ಬೇರೆ ಮಾಡಕ್ಕಾಗಲ್ಲ, ಕೊನೆವರೆಗೂ ಖುಷಿಯಾಗಿರ್ತಾರೆ ಅಂತ ಆ ಜ್ಯೋತಿಷಿಗಳು ಹೇಳಿದ್ದಾರೆ ಅಂತ ಅತ ಹೇಳ್ತೀರಿ. ಅದೇ ಸಮಯಕ್ಕೆ ರಾಯ್ ಬರ್ತಾರೆ. ರಾಯ್ಗಂತೂ ತಾತ ಮಾತ್ ಕೇಳಿ ತುಂಬಾ ಖುಷಿ ಆಗುತ್ತೆ. ಒಟ್ನಲ್ಲಿ ಸರ್ ಅವರೆಲ್ಲ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಇಲ್ಲಿ ರಾಯ್ ಹೇಳ್ತಿದ್ರೆ. ಹೌದು ರಾಯ್, ಆ ಜ್ಯೋತಿಷಿ ಹೇಳಿರೋ ಮಾತು ಯಾವತ್ತೂ ಸುಳ್ಳಾಗಲ್ವಂತೆ. ಅವ್ರು ಚೆನ್ನಾಗಿರ್ತಾರೆ ಅಂತ ಹೇಳಿದ್ರೆ ಹೇಳ್ ಮಾಡ್ಸಿರೋ ಜೋಡಿ ಅಂತೆ. ನಾವೇ ಈ ತರ ಗಂಡು ಹುಡುಗಿದ್ರು ನಮ್ ಝಾನ್ಸಿಗೆ ಇಂತ ಹುಡುಗ ಸಿಕ್ತಿರ್ಲಿಲ್ವಂತೆ. ಅವರಿಬ್ರು ಜೋಡಿನ ದೇವ್ರೆ ಬರ್ತಿದ್ದಾನಂತೆ ಅಂತ ತಾತ ಹೇಳಿ ಹೋಗ್ತಿದ್ರೆ. ತುಳಸಿಗಂತೂ ಕೋಪ ಬರ್ತಿರುತ್ತೆ. ಆ ಕಡೆ ಅನಿತಾ ತುಂಬಾ ಕೋಪ ಮಾಡ್ಕೊಂಡು ರೂಮ್ ಅಲ್ಲಿ ಇರ್ತಾರೆ. ಅದೇ ಸಮಯಕ್ಕೆ ಪಲ್ಲವಿ ಬಂದು ಅನಿತಾನ ನೋಡ್ತಾರೆ. ಯಾಕೆ ಈ ತರ ಕೋಪ ಮಾಡ್ಕೊಂಡು ಕೂತಿದ್ಯಾ, ಏನಾಯ್ತು ಅಂತ ಪಲ್ಲವಿ ಹೇಳ್ತಾರೆ. ಹೋಗಿ ನಿರಾಸೆ ಮಳೆ ಸುರಿದಿದೆ, ನಾನು ಕಂಡಿರೋ ಕನ್ಸೆಲ್ಲ ನುಚ್ಚು ನೂರಾಗಿದೆ ಅಂತ ಅನಿತಾ ಹೇಳ್ತೀರಿ. ಇವಾಗ ಏನಾಯ್ತು ಅನಿತಾ, ಯಾಕೆ ಈ ತರ ಹೇಳ್ತಿದ್ಯಾ ಅಂತ ಪಲ್ಲವಿ ಕೇಳ್ತಾರೆ. ಮಣ್ಣನ್ ಮನ್ಸಲ್ಲಿ ನನ್ ಜಾಗ ಇಲ್ಲ ಅಂತ ಗೊತ್ತಾದ್ಮೇಲೂ ನಾನ್ ಕೋಪ ಮಾಡ್ಕೊಳ್ದೆ ಖುಷಿ ಪಡ್ಲ ಅನಿತಾ ಹೇಳ್ತಿದ್ರೆ. ನೀನ್ ಏನ್ ಹೇಳ್ತಿದ್ಯಾ ಅಂತ ನಂಗಂತೂ ಅರ್ಥ ಆಗ್ತಿಲ್ಲ. ನನ್ ಮನ್ಸಲ್ಲಿ ನಿನ್ಗೆ ಜಾಗ ಇಲ್ಲ ಅಂತ ಯಾರು ಹೇಳಿದ್ದು ಅಂತ ಪಲ್ಲವಿ ಹೇಳ್ತಾರೆ. ಯಾರೋ ಹೇಳಿದ್ರೆ ನಾನಂತೂ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಈ ಮಾತನ್ನ ಹೇಳಿದ್ದು ನಿಮ್ಮಣ್ಣನೇ ಅಂತ ಅನಿತಾ ಹೇಳ್ತಾರೆ. ಮಣ್ಣ ಹೇಳಿದ್ನ ಯಾವಾಗ ನಿನ್ನತ್ರ ಯಾಕೆ ಹೇಳ್ದ ಅಂತ ಪಲ್ಲವಿ ಹೇಳ್ತಾರೆ. ನನ್ನ ಹತ್ರ ಅಲ್ಲ, ರಾತ್ರಿ ಆ ಝಾನ್ಸಿ ಮುಂದೆ ನಿಂತ್ಕೊಂಡು ಅಂತ ಹೇಳಿ ಇಲ್ಲಿ ಅನಿತಾ ನಡೆದಿರೋ ವಿಷಯ ಎಲ್ಲ ಪಲ್ಲವಿಗೆ ಹೇಳ್ತಾರೆ. ಪಲ್ಲವಿ ಅಂತೂ ಅನಿತಾ ಮಾತ್ ಕೇಳಿ ಶಾಕ್ ಆಗ್ತಾರೆ. ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೂ ನಾನು ಸುಮ್ನಿರ್ಬೇಕಾ ಪಲ್ಲವಿ ಅಂತ ಅನಿತಾ ಹೇಳ್ತಾರೆ. ಅನಿತಾ ಯಾವ್ದೇ ಕಾರಣಕ್ಕೂ ನೀನು ಸುಮ್ನಿರ್ಬಾರ್ದು ಅಂತ ಪಲ್ಲವಿ ಹೇಳ್ತಾರೆ. ಮತ್ತೆ ನಾನು ಏನ್ ಮಾಡ್ಬೇಕು ನೀನೇ ಹೇಳು ಪಲ್ಲವಿ ಅಂತ ಅನಿತಾ ಹೇಳ್ತಾರೆ. ನೋಡು ಅನಿತಾ, ಅವಳನ್ನ ಮನೆ ಖಾಲಿ ಮಾಡಿಸಿ ನಿನ್ನನ್ನ ಈ ಮನೆಗೆ ತುಂಬಿಸ್ಕೊಳ್ಳೋ ಜವಾಬ್ದಾರಿ ನಮ್ದು. ಅಸಲಿ ಅವಳನ್ನ ಖಾಲಿ ಮಾಡಿ ನಿನ್ನನ್ನ ತುಂಬಿಸ್ಕೊಳ್ಳೋದು ನಮ್ ಜವಾಬ್ದಾರಿ ಅಂತ ಪಲ್ಲವಿ ಹೇಳ್ತಾರೆ. ಹೇಗ್ ಸಾಧ್ಯ ಪಲ್ಲವಿ, ನಿಮ್ಮನ್ನ ಅವಳನ್ನೇ ಹೆಂಡತಿ ಅಂತ ಅನ್ಕೊಂಡಿದಾರಲ್ಲ ಅಂತ ಅನಿತಾ ಕೇಳ್ತಾರೆ. ಅನಿತಾ ಅವನು 1000 ಹೇಳಿ, ಅವನು ಅವಳನ್ನ ಪ್ರೀತಿನೇ ಮಾಡಿರ್ಲಿ, ಜನ ಪ್ರೀತಿ ಮಾಡ್ತೋನೆ ಮದ್ವೆ ಆಗಲ್ಲ ಅಲ್ವಾ? ಯಾರನ್ನೋ ಮದ್ವೆ ಆಗಿ ಅವಳ ಜೊತೆನೂ ಚೆನ್ನಾಗಿರ್ತಾರಲ್ವಾ? ಹಾಗೆ ಇವಾಗ ನಮ್ಮ ಅಣ್ಣನ್ ಮನ್ಸು ಖಾಲಿ ಇತ್ತು, ಅದಕ್ಕೋಸ್ಕರ ಅವಳು ಬಂದು ಸೇರ್ಕೊಂಡಿದ್ದಾಳೆ. ಆಮೇಲೆ ನೀನು ಆಗಿ ಅವಳನ್ನ ಆಚೆ ತಳ್ಳಿ ನೀನು ಅವನ್ ಮನ್ಸಲ್ಲಿ ಸೇರ್ಕೋಬಿಡು ಅಷ್ಟೇ. ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀನ್ ಮಾತ್ರ ಬಿಡ್ಬೇಡ. ನಮ್ಮ ನನ್ ಮನ್ಸಲ್ಲಿ ಸ್ವಲ್ಪನೇ ಜಾಗ ಮಾಡ್ಕೋ, ಆಮೇಲೆ ಬೇಕಾದ್ರೆ ಅವಳನ್ನ ಹೊರಗಡೆ ಹಾಕು ಅಂತ ಪಲ್ಲವಿ ಹೇಳ್ತೀರೆ. ಎಸ್ ಪಲ್ಲವಿ, ಯಾವ್ದೇ ಕಾರಣಕ್ಕೂ ಬಿಟ್ಕೊಳ್ಳಲ್ಲ ರಾಘವೇಂದ್ರ ಅವ್ರನ್ನ, ಇದಕ್ಕೆ ಬೇರೆನೆ ಪ್ಲಾನ್ ಮಾಡ್ತೀನಿ ಅಂತ ಅನಿತಾ ಹೇಳ್ತಿದ್ರೆ. ಪಲ್ಲವಿ ಖುಷಿ ಆಗ್ತಾರೆ. ಆ ಕಡೆ ಚಾನ್ಸಿ ಒನ್ಕೆ ಹಿಡ್ಕೊಂಡು ಆಚೆ ಬರ್ತಾ ಇರ್ತಾರೆ ಮನೆ ಒಳಗಡೆ. ಅದು ನೋಡಿ ಗಣಪ ಶಾಕ್ ಆಗ್ತಾರೆ. ಏನಮ್ಮ ಚಾನ್ಸಿ ಬೆಳಬೆಳಗ್ಗೆ ಒನ್ಕೆ ಹಿಡ್ಕೊಂಡು ಬರ್ತಿದ್ಯಲ್ಲ ಅಂತ ಗಣಪ ಕೇಳ್ತಿರೆ. ಅದು ಮಾವ ಪಕ್ಕದ ಮನೆಯವರು ಒನ್ಕೆನ ಈಸ್ಕೊಂಡೋಗಿದ್ರಂತೆ, ಅದನ್ನ ಅತ್ತೆ ತಗೋಬಾ ಅಂತ ಹೇಳಿದ್ರು, ಅದನ್ನ ತಗೊಂಡ್ ಬರ್ತಿದೀನಿ ಅಷ್ಟೇ ಮಾವ ಅಂತ ಝಾನ್ಸಿ ಹೇಳ್ತಾರೆ. ನೀನು ವೀರವನಿತೆ ತರ ಒನ್ಕೆ ಇಟ್ಕೊಂಡು ಬರ್ತಿರೋದ್ ನೋಡ್ರಿ ಯಾರಿಗೂ ಗ್ರಾಚಾರ ಕಾದಿದೆ ಅಂತ ಅಂದ್ಕೊಂಡೆ. ಸರಿ ಕಣಮ್ಮ ಹುಷಾರಮ್ಮ ಒಳಗಡೆ ಹೋಗು ಅಂತ ಗಣಪ ಭಯ ಪಡ್ತಾ ಹೇಳ್ತಾರೆ. ಸರಿ ದೊಡ್ಡಮ್ಮ ಅಂತ ಹೇಳಿ ಝಾನ್ಸಿ ಬರ್ತಿರ್ತಾರೆ. ಅದೇ ಸಮಯಕ್ಕೆ ರಾಘು ಮನೆಯಿಂದ ಆಚೆ ತಲೆ ನೆಡ್ಕೊಂಡು ಬರ್ತಿರ್ತಾರೆ. ಯಾಕೆ ರಾಘು ತಲೆ ಭಾರ ಅಂತ ಅನಿಸ್ತಾ ಇದ್ದಿ ಅಂತ ಝಾನ್ಸಿ ಹೇಳ್ತಿದೆ. ಹೌದು ಮೇಡಮ್ ತುಂಬಾ ಅಂತ ರಾಘು ಹೇಳ್ತಾರೆ. ಅದು ನಿನ್ನೆ ಅಂತ ರಾಘು ಹೇಳಕ್ ಬರ್ತಾರೆ. ನಿನ್ ಪರಿಸ್ಥಿತಿಗೆ ಏನ್ ಕಾರಣ ಅಂತ ನಂಗೆ ಗೊತ್ತು ರಾಘು, ಹಾಗಂತ ಕುಡಿಯೋದೆ ಎಲ್ಲದಕ್ಕೆ ಸೊಲ್ಯೂಷನ್ ಅಂತ ಅಲ್ಲ ಅಂತ ನಿಂಗ್ ಚೆನ್ನಾಗಿ ನೆನ್ಪಿರ್ಲಿ ಅಂತ ಝಾನ್ಸಿ ಹೇಳ್ತಾರೆ. ಮೇಡಮ್ ಅದು ಅಂತ ರಾಘು ಹೇಳ್ತಿರೆ.
ನೀನೇನು ಹೇಳ್ಬೇಡ ರಾಘು, ಹೇಳದನ್ನೆಲ್ಲ ರಾತ್ರಿನೇ ಹೇಳಿದ್ಯಾ. ಹೃದಯ ಮಾಡೋ ತಪ್ಪಿಗೆ ನಿಗೋಲಿವರೆಗೂ ಶಿಕ್ಷೆ ಕೊಟ್ರೆ ಹೇಗ್ ರಾಘು? ಮನ್ಸಿನ ಭಾರಕ್ಕೆ ತಲೆಗೆ ಭಾರ ಕೊಟ್ರೆ ಆಗುತ್ತಾ ಹೇಳು? ಒಂದಂತೂ ಸತ್ಯ ರಾಘು, ಯಾರೇ ಏನಂದ್ರು ಯಾರೇ ಎದುರಾದ್ರು ನಾನಂತೂ ನನ್ ಗಂಡನ ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ. ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ರಾಘು. ಒಂದ್ ವೇಳೆ ನನ್ ಗಂಡಂಗೋಸ್ಕರ ಹಳೆ ಹೊಡೆಯೋ ಪರಿಸ್ಥಿತಿ ಬಂದ್ರು ಅದಕ್ಕೂ ನಾನ್ ಕೇರ್ ಮಾಡಲ್ಲ ಅಂತ ಹೇಳಿ ಝಾನ್ಸಿ ರಾಘುಗೆ ಒನ್ಕೆನ ತೋರಿಸ್ತಾರೆ. ರಾಘು ಅಂತೂ ಶಾಕ್ ಆಗ್ತಲ್ಲ. ಮೇಡಮ್ ನಾನ್ ಮೊದ್ಲೇ ತಲೆ ಭಾರ ಅಂತ ಹೇಳಿ ಒದ್ದಾಡ್ತಿದ್ದೀನಿ, ನೀವ್ ನೋಡಿದ್ರೆ ಫೋನ್ಗೆ ಇಟ್ಕೊಂಡು ಏನೇನೋ ಮಾತಾಡ್ತಿದ್ದೀರಲ್ಲ ಅಂತ ರಾಘು ಹೇಳ್ತಾರೆ. ತಿನ್ನೇನ್ ರಾಘು, ಅಭ್ಯಾಸ ಹೇಳಿರೋ ಕೆಲಸ ಮಾಡಿದ್ರೆ ಇನ್ನೇನಾಗುತ್ತೆ, ಒಂದ್ ನಿಮಿಷ ಇರು ನಿನ್ ತಲೆ ಭಾರ ಕಮ್ಮಿ ಮಾಡ್ತೀನಿ ಅಂತ ಹೇಳಿ ಝಾನ್ಸಿ ಮನೆ ಒಳಗಡೆ ಹೋಗ್ತಾರೆ. ಹಾಗೆ ಇಲ್ಲಿ ಝಾನ್ಸಿ ಒನ್ಕೆನ ಡೈನಿಂಗ್ ಟೇಬಲ್ ಹತ್ರ ಒರೆಸ್ತಾರೆ. ಮೊದ್ಲು ರಾಘುಗೆ ಸ್ವಲ್ಪ ಮಜ್ಜಿಗೆ ಕೊಟ್ಬಿಡೋಣ ಅಂತ ಹೇಳಿ ಝಾನ್ಸಿ ಅಡ್ಗೆ ಮನೆಗೆ ಹೋಗ್ತಿದ್ರೆ ಒನ್ಕೆ ಇಟ್ಟಿರೋದನ್ನ ಅನಿತಾ ಹಾಗೂ ಪಲ್ಲವಿ ನೋಡ್ತಾರೆ. ಅನಿತಾ ಅಂತೂ ಝಾನ್ಸಿ ಒನ್ಕೆನ ಇಟ್ಟಿರೋದ್ ನೋಡಿ ನಗ್ತಿರ್ತಾರೆ. ಆ ಕಡೆ ತುಳಸಿ ಆಫೀಸ್ಗೆ ಹೋಗ್ಬೇಕು ಅಂತ ರೆಡಿ ಆಗ್ತಾರೆ. ರಾಯ್ ಬೇಗ ಬನ್ನಿ ರಾಯ್, ಹೋಗೋಣ ಆಫೀಸ್ಗೆ ಅಂತ ತುಳಸಿ ಹೇಳ್ತಾರೆ. ಯಾಕೆ ಮೇಡಮ್ ಇಷ್ಟೊಂದು ಅವಸರ ಅಂತ ರಾಯ್ ಕೇಳ್ತಾರೆ. ಏನ್ ರಾಯ್, ಆಫೀಸ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿದ್ದು ಈ ತರ ಟೆನ್ಷನ್ ಮಾಡ್ಕೊಳ್ದೆ ಇದೆಯಲ್ಲ, ಹೇಗ್ ಸಾಧ್ಯ? ಬಾ ಅಪ್ಪಂಗೆ ಗೊತ್ತಾಗದ್ ಬೇಡ, ಬೇಗ ಹೋಗೋಣ ಅಂತ ತುಳಸಿ ಹೇಳ್ತಾರೆ. ಅಲ್ಲಿಗೆ ತಾತ ಬರ್ತಾರೆ. ಎಲ್ಲಿ ತುಳಸಿ ಆಫೀಸ್ಗ ಅಂತ ಇಲ್ಲಿ ತಾತ ಹೇಳ್ತಿದ್ರೆ ತುಳಸಿ ಶಾಕ್ ಆಗ್ತಾರೆ. ಹೌದಪ್ಪ ಆಫೀಸ್ ಅಲ್ಲಿ ತೊಂದರೆ ಆಗಿದೆ ಅಂತ ತುಳಸಿ ಹೇಳ್ತಾರೆ. ತಲೆ ಕಟ್ಸ್ಕೊಬೇಡ, ನಮ್ ಝಾನ್ಸಿ ಒಂದ್ ಟೀಮ್ ನ ಬಿಟ್ಟಿದ್ದಾರೆ, ಆ ಟೀಮೇ ಎಲ್ಲ ಸಾಲ್ವ್ ಮಾಡ್ತಾರೆ ಅಂತ ತಾತ ಹೇಳ್ತಾರೆ. ಅಲ್ಲಪ್ಪ ಯಾರಾದ್ರೂ ಬೇಕು ಅಂತ ತೊಂದರೆ ಕೊಡ್ತಾರೋ ಏನೋ, ಒಂದ್ಸಲಿ ನೋಡ್ಕೊ ಬರ್ತೀನಿ ಅಂತ ತುಳಸಿ ಹೇಳ್ತಾರೆ. ಇಶ್ವರ್ಷನೇ ನಮ್ ಕಂಪ್ನಿಗಾಗಿ ನಮ್ಗಾಗಿ ಯಾರು ತೊಂದರೆ ಕೊಡ್ಲಿಲ್ಲ, ನಮ್ ಝಾನ್ಸಿ ಇರೋರ್ಗು ಯಾರು ನಮ್ಮ ಹತ್ರ ಬರಕ್ಕಾಗಲ್ಲ ಅಂತ ಹೇಳಿ ತಾತ ಹೊರಟೋಗ್ತಾರೆ. ಹೌದು ಮೇಡಮ್, ಸರ್ ಹೇಳ್ತಿರೋದ್ ನಿಜಾನೇ. ಝಾನ್ಸಿ ಮೇಡಮ್ ಅಲ್ಲಿದ್ದಿದ್ರೆ ವಿಷಯ ಇಲ್ಲಿವರೆಗೂ ಬರೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಝಾನ್ಸಿ ಮೇಡಮ್ ಇಲ್ಲ, ಅದಕ್ಕೋಸ್ಕರ ವಿಷಯ ಇಲ್ಲಿವರೆಗೂ ಬಂದಿದೆ. ಅವ್ರ ಟೀಮ್ ನೋಡ್ಕೋತಾರಂತಲ್ಲ, ಯಾಕೆ ತಲೆ ಕೆಡ್ಸ್ಕೊತೀರಾ ಬಿಡಿ ಅಂತ ಹೇಳಿ ರಾಯ್ ಹೋಗ್ತಿದ್ರೆ ತುಳಸಿಗಂತೂ ಕೋಪ ಬರುತ್ತೆ. ಆಚೆ ರಾಘು ಕೂತ್ಕೊಂಡು, ಅಪ್ಪ ಏನ್ ಇಷ್ಟೊಂದು ತಲೆ ಹಿಡ್ಕೊಬಿಟ್ಟಿದೆ, ಹೆಂಗಪ್ಪ ಈ ತಲೆನೋವನ್ನ ಹೋಗಿಸ್ಕೊಳ್ಳೋದು ಅಂತ ರಾಘು ಹೇಳ್ತಿದ್ರೆ. ಅದೇ ಸಮಯಕ್ಕೆ ಝಾನ್ಸಿ ಬಂದು, ತಗೋ ರಾಘು ಮಜ್ಜಿಗೆನ ಕುಡಿ, ತಲೆ ಬೇಡ ಎಲ್ಲ ಹೋಗುತ್ತೆ ಅಂತ ಝಾನ್ಸಿ ಹೇಳಿ ಮಜ್ಜಿಗೆ ಕೊಡ್ತಾರೆ. ಹಾಗೆ ಇಲ್ಲಿ ರಾಘು ಮಜ್ಜಿಗೆನ ಕುಡಿತಿರ್ತಾರೆ. ರಾಘು ಒಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ, ನಾನಿಗೆ ಬುದ್ಧಿವಾದ ಹೇಳೋ ಅವಶ್ಯಕತೆ ಇಲ್ಲ, ಆದ್ರೆ ಇದನ್ನ ಇಲ್ಲಿಗೆ ಬಿಟ್ಬಿಡು. ನಿನ್ ಮನ್ಸಲ್ಲಿರೋ ಎಲ್ಲಾ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇದೆ ರಾಘು, ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ರಾಘು ಅಂತ ಝಾನ್ಸಿ ಹೇಳ್ತಾರೆ. ಆ ಕಡೆ ಅನಿತಾ ಒನ್ಕೆನ ಪಲ್ಲವಿ ಕೈಗೆ ಕೊಡ್ತಾರೆ. ಅವಳನ್ನ ಈ ಮನೆ ಬಿಂದ ಅಲ್ಲಿ ಮಾತ್ರ ಅಲ್ಲ, ನಿಮ್ ಮನೆಯವರ ಮನ್ಸಿಂದ ಓಡಿಸ್ತೀನಿ ಅಂತ ಹೇಳಿ ತಗೋಂತ ಒನ್ಕೆನ ಪಲ್ಲವಿ ಕೈಗೆ ಕೊಡ್ತಾರೆ. ಅನಿತಾ ಇದನ್ ಯಾಕೆ ನಾನು ಕೊಡ್ತಿದ್ಯಾ ಅಂತ ಪಲ್ಲವಿ ಹೇಳ್ತಿದೆ. ತಲೆ ಹೊಡಿಯೋಕೆ ಅಂತ ಅನಿತಾ ಹೇಳ್ತಾರೆ. ಅಂದ್ರೆ ನಾನು ಅವಳ ತಲೆ ಹೊಡಿಬೇಕಾ ಅಂತ ಪಲ್ಲವಿ ಹೇಳ್ತಿದೆ. ಇಲ್ಲ ಅಂತಲೆ ಅಂತ ಅನಿತಾ ಹೇಳ್ತಿರೆ. ಪಲ್ಲವಿ ಶಾಕ್ ಆಗ್ತಾರೆ. ಮಣ್ಣನ್ ತಲೆಯಿಂದ ಆ ಚಾನ್ಸಿನ ಖಾಲಿ ಮಾಡಿ ನಾನು ಜಾಗ ಮಾಡ್ಕೋಬೇಕಂದ್ರೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಅನಿತಾ ಹೇಳ್ತಾರೆ. ಅನಿತಾ ಅದಕ್ಕೋಸ್ಕರ ಈ ಒನ್ಕೆಲಿ ನೀನ್ ಹೇಗ್ ತಿನ್ಬೇಕಾ ಬೇಡ ಅಂತ, ಅಕಸ್ಮಾತ್ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ಅಂತ ಪಲ್ಲವಿ ಟೆನ್ಷನ್ ಆಗ್ತಾರೆ. ಮುಂದೆ ಸ್ವಲ್ಪ ಹೆಜ್ಜೆ ಜಾಸ್ತಿ ಆಗ್ಬೇಕು ಹೊರತು ಕಡಿಮೆ ಆಗ್ಬಾರ್ದು. ಪಲ್ಲವಿ ಯುದ್ಧಕ್ಕೆ ಅಂತ ನಿಂತ ಮೇಲೆ ಎಲ್ಲದಕ್ಕೂ ರೆಡಿ ಇರ್ಬೇಕು ಅಂತ ಅನಿತಾ ಹೇಳ್ತಾರೆ. ಅನಿತಾ ಯಾಕೋ ರಿಸ್ಕ್ ಅನ್ಸ್ತಿದೆ ಅಂತ ಪಲ್ಲವಿ ಹೇಳ್ತಾರೆ. ರಿಸ್ಕ್ ತಗೊಳ್ಳೇಬೇಕು, ಆಗ ನೀನು ನಂಗೆ ಹೊಡಿಯೋ ಒಂದೇ ಇಟ್ಟು ನಮ್ಮ ಹೋರಾಟನ ಬೇರೆ ಲೆವೆಲ್ಗೆ ತಗೊಂಡೋಗುತ್ತೆ. ಪ್ಲೀಸ್ ನಾನು ಹೇಳಿ ಟಚ್ ಮಾಡು ಅಂತ ಅನಿತಾ ಹೇಳಿ ತಿರುಗ್ತಾರೆ. ಹೊಡಿಯೋಕ್ ಹೋಗ್ತಿದ್ರೆ ಅನಿತಾ ತಡಿತಾರೆ. ಅನಿತಾ ಸೆರಗನ ತನ್ನ ಬಾಯಿಗೆ ಹಾಕೋತಾ ಇರ್ತಾರೆ. ಅನಿತಾ ಏನ್ ಮಾಡ್ತಿದ್ಯಾ ಅಂತ ಪಲ್ಲವಿ ಕೇಳಿದಾಗ, ನಾನ್ ಕಿಚ್ಚಿದ್ರೆ ಹೊರಗಡೆ ಸೌಂಡ್ ಕೇಳ್ಬಾರ್ದಲ್ಲ ಅದಕ್ಕೆ ಅಂತ ಹೇಳಿ ಸೆರಗನ ಗಂಟಾಕಿ ಬಾಯಿಗೆ ಹಾಕೋತಾರೆ ಅನಿತಾ. ಆಮೇಲೆ ಇಲ್ಲಿ ಪಲ್ಲವಿ ಜೋರಾಗಿ ತಲೆಗೆ ಹೊಡ್ಬಿಡ್ತಾರೆ 2 ಸತಿ. ಅನಿತಾಗಂತೂ ತಲೆಗೆ ಬರ್ತಾ ಇರುತ್ತೆ. ಅದೇ ಸಮಯಕ್ಕೆ ಇಲ್ಲಿ ಝಾನ್ಸಿ ಕೂಡ ಹಾಲ್ಗೆ ಹೋಗ್ತಾರೆ. ಝಾನ್ಸಿ ಬಂದ್ಲು ಅಂತ ಹೇಳಿ ಪಲ್ಲವಿ ರೂಮ್ ಹೋಗಿ ಬಚ್ಚಿಟ್ಕೋತಾರೆ. ಆಗ ಝಾನ್ಸಿ ಒನ್ಕೆನ ತಗೊಂಡು ರೂಮ್ ಹೋಗ್ತಾರೆ. ಇಲ್ಲಿ ಅನಿತಾ ಹಾಲ್ ಬಂದು ಅಮ್ಮ ಅಂತ ಹೇಳಿ ಕಿಚ್ಕೋತಾರೆ. ಸಮಯಕ್ಕೆ ಮನೆಯವರೆಲ್ಲ ಬರ್ತಾರೆ. ಝಾನ್ಸಿ ಕೂಡ ಒನ್ಕೆ ಹಿಡ್ಕೊಂಡು ರೂಮ್ ಇಂದ ಸೀದಾ ಹಾಲ್ ಬಂದ್ಬಿಡ್ತಾರೆ. ಕೇಳ್ತಿರೋದನಿತಾ ಏನಾಯ್ತು ಅಂತ ಝಾನ್ಸಿ ಹೇಳ್ತಾರೆ. ಏನ್ ಝಾನ್ಸಿ ಇದು ಒನ್ಕೆಯಿಂದ ಹುಡಿಯೋದ್ ಹೊಡ್ಬಿಟ್ಟು ಈಗ ಏನಾಯ್ತು ಅಂತ ಎಲ್ರು ಮುಂದೆ ಕೇಳ್ತಾ ಇದ್ಯಾ, ಯಾಕೆ ಹೇಗ್ ಮಾಡ್ದೆ ಅಂತ ಹೇಳಿ ಇಲ್ಲಿ ಅನಿತಾ ತಲೆ ಮೇಲೆ ಕೈ ಇಟ್ಕೊಂಡಿರ್ತಾರೆ. ಹಾಗೆ ಕೈನ ಎಲ್ಲಾರ್ಗು ತೋರಿಸ್ತಿದ್ರೆ ಅಲ್ಲಿ ಕೆಂಪು ಕಲೆ ಇರೋದ್ ನೋಡಿ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಫೋನ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.